ಧರ್ಮಸ್ಥಳ ಪ್ರಕರಣದಲ್ಲಿ ಒಂದು ಸ್ಫೋಟಕ ವಿಚಾರ. ಅನಾಮಿಕ ಭೀಮನ ಬಗ್ಗೆ ಸಾಕಷ್ಟು ಜನ ಗಂಭೀರ ಆರೋಪಗಳನ್ನು ಮಾಡ್ತಿದ್ರು. ಸಾಕಷ್ಟು ಜನ ಅಂದ್ರೆ ಯಾರೆಲ್ಲ ಸೌಜನ್ಯಗೆ ನ್ಯಾಯ ಸಿಗದಿದ್ರೂ ಪರವಾಗಿಲ್ಲ ಅನ್ನುವ ಧಾಟಿಯಲ್ಲಿ ವರ್ತಿಸ್ತಿದ್ದಾರೆ, ಅಥವಾ ಪದ್ಮಲತಾ ಅಥವಾ ವೇದವಲ್ಲಿ ಅಮ್ಮನ ವಿಚಾರವಾಗಿ ಅನ್ನೋ ರೀತಿಯಲ್ಲಿ ಮನಸ್ಥಿತಿಯಲ್ಲಿದ್ದಾರೆ. ಅಂಥವ್ರು ತುಂಬಾ ಅಂದ್ರೆ ತುಂಬಾ ಮಾತಾಡ್ತಿದ್ರು. ಆದ್ರೆ ಈಗ ಭೀಮನ ನ್ಯೂ ಇಂಡಿಯಾ ಟುಡೇ ಸುದ್ದಿವಾಹಿನಿಗೆ ಮಹತ್ವದ ಸಂದರ್ಶನವನ್ನ ನೀಡಿದ್ದಾನೆ. ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಪ್ರಕಾರ ಆತನ ಆಡಿಯೋವನ್ನು ಕೂಡ ಚೇಂಜ್ ಮಾಡಿ ಕೊಡಲಾಗಿದೆ. ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ಯಾಕಂದ್ರೆ ಆತನ ಗುರುತು ಪತ್ತೆ ಆಗಬಾರ್ದು ಅಂತ. ಅರೆ ಸ್ಫೋಟಕ ವಿಚಾರಗಳನ್ನ ಹೇಳಿಕೊಂಡಿದ್ದಾನೆ ಭೀಮ. ಆರಂಭದಲ್ಲಿ ಅವ್ರು ಕೇಳ್ತಾರೆ, ನೋಡಿ ಯಾಕಿಷ್ಟು ದಿನ ಆದ್ಮೇಲೆ ಬಂದೆ? ನನಗೆ ಕನಸಿನಲ್ಲಿ ಬುರುಡೆಗಳು ಬರ್ತಿದ್ವು, ಆ ಹೆಣ್ಣು ಮಕ್ಕಳು ಗೋಳಾಡೋದು ಅಳೋದು ಕಿವಿಗೆ ಕೇಳಿಸ್ತಿತ್ತು. ಯಾಕಂದ್ರೆ ಸತ್ತಹ ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಆಗಿರ್ಲಿಲ್ಲ, ಪೂಜೆ ಆಗಿರ್ಲಿಲ್ಲ. ಕೊನೆ ಪಕ್ಷ ಈಗಲಾದ್ರೂ ಆ ಪೂಜೆ ಆಗಲಿ. ನನಗೆ ಪಾಪ ಪ್ರಜ್ಞೆ ಕಾಡಿತ್ತು. ಆ ಕಾರಣಕ್ಕೋಸ್ಕರನೇ ನಾನು ಇಷ್ಟು ದಿನಗಳ ನಂತರ ಬಂದು ಈ ದೂರನ್ನ ಕೊಟ್ಟಿದ್ದೀನಿ, ಮತ್ತೆ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟಿದ್ದೀನಿ. ಏನಾಗುತ್ತೋ ಅದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ಕೊಂಡಿದ್ದೆ. ನೋಡಿ, ಬುರುಡೆಗಳ ಕಣ್ಮುಂದೆ ಬರುತ್ತಂತೆ, ಮತ್ತೆ ಆ ಹೆಣ್ಣು ಮಕ್ಕಳ ಸಂಕಟ ಕೇಳಿಸ್ತಿತ್ತು. ಇನ್ನೂ ಮುಖ್ಯವಾಗಿ ಅಲ್ಲಿ ಸಂದರ್ಶಕರು ಕೇಳ್ತಾರೆ, ಅವ್ರ ಮೇಲೆ ಅತ್ಯಾಚಾರ ಆಗಿತ್ತು ಇಲ್ಲ ಅನ್ನೋದನ್ನ ನಾನು ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಾನು ವೈದ್ಯನಲ್ಲ. ಅದನ್ನು ವೈದ್ಯರು ಹೇಳಬೇಕಿತ್ತು. ಆದ್ರೆ ಆ ದೇಹಗಳ ಮೇಲೆ ಗಾಯಗಳು, ಒಂದಷ್ಟು ಕಲೆಗಳು, ಮಾರ್ಕ್ಗಳು ಎಲ್ಲವೂ ಕೂಡ ಕಾಣಿಸ್ತಿತ್ತು. ಏನೋ ದೌರ್ಜನ್ಯ ಆಗಿರೋ ರೀತಿಯಲ್ಲಿ ಕಾಣಿಸ್ತಿತ್ತು ಅನ್ನುವಂಥದ್ದನ್ನ ಮತ್ತೊಮ್ಮೆ ಸುದ್ದಿವಾಹಿನಿಯೊಂದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ ಭೀಮ. ಬಹುಮುಖ್ಯವಾದಂತಹ ಪಾಯಿಂಟ್ ಯಾವುದು, ಎಲ್ಲಿ ಎಷ್ಟು ಸಿಗಬಹುದು? ಈಗೇನ್ ಹಗಿತಿದಾರಲ್ಲ, ಅಲ್ಲಿ ಸುಮಾರು 70 ಹೆಣಗಳನ್ನ ಹೂತು ಹಾಕಿದ್ದೆ ಅನ್ನುವಂತಹ ಬಹುಮುಖ್ಯ ವಿಚಾರವನ್ನು ಕೂಡ ಭೀಮ ಹೇಳಿಕೊಂಡಿದ್ದಾನೆ. ಇನ್ನೂ ಮುಖ್ಯವಾಗಿ ಯಾರೆಲ್ಲ ನೋಡಪ್ಪ ನೀನ್ ಬುರುಡೆ ಬಿಡ್ತಿದ್ಯಂತೆ ಅಂತ ಹೇಳ್ತಿದ್ದಾರೆ ಅಂತ ಸಂದರ್ಶಕರು ಕೇಳಿದಾಗ ಅದಕ್ಕೂ ಒಂದು ಸ್ಪಷ್ಟ ಉತ್ತರವನ್ನ ಭೀಮ ಕೊಟ್ಟಿದ್ದಾನೆ. ಹೇಳೋರು ಏನ್ ಬೇಕಾದ್ರೂ ಹೇಳ್ಕೊಂಡ್ಲಿ, ಆದ್ರೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ, ಅದಷ್ಟೇ ನನ್ನ ಕಾಳಜಿ ಮತ್ತು ಕಳಕಳಿ ಅನ್ನುವಂತಹ ಮಾತನ್ನ ಹೇಳಿದ್ದಾನೆ. ಆದ್ರೆ ಹೆಣಗಳೇ ಯಾಕೆ ಅಸ್ಥಿಪಂಜರಗಳು ಸಿಕ್ತಿಲ್ಲ? ಬಹುಮುಖ್ಯವಾಗಿ ಲಾಜಿಕ್ ಆಗಿ ಹೇಳಿದ್ದಾನೆ. ಇದು ಯಾವ ರೀತಿ ಬೇಕಾದ್ರೂ ತಗೋಬಹುದು. ನೋಡಿ, ನಾನು ಮನುಷ್ಯ ಇದ್ದೀನಿ, ಇವತ್ತು ಕಾಡು ಬೆಳೆದಿದೆ, ಬದಲಾವಣೆ ಆಗಿದೆ, 20 ವರ್ಷ ಆಗಿದೆ. GPR ಹೇಳಿದಂತೆ ನಾವು ತೋಡ್ದಾಗ್ಲೂ ಕೂಡ ಸಿಕ್ತಿಲ್ಲ. ಹಾಗಿದ್ದಾಗ ಮನುಷ್ಯ ನಾನೇನ್ ಮಾಡ್ಲಿ? ನಾನು ಹೂತಿದ್ದು ನಿಜ, ಆ ಹೆಣ್ಣು ಮಕ್ಕಳು ಶವಗಳನ್ನ ನನಗೆ ಹೂತಾಕೋಕ್ ಹೇಳ್ತಿದ್ದಂಥದ್ದು ನಿಜ, ಎಲ್ಲವೂ ಆಗಿದೆ. ಅವೆಲ್ಲವಕ್ಕೂ ಕೂಡ ನಾನು ಸಾಕ್ಷಿ ನುಡಿದಿದ್ದೀನಿ. ಅದಕ್ಕೆ ಮುಂದೆ ಎದುರಾಗಬಹುದಾದಂತಹ ಯಾವುದೇ ಪ್ರತಿಫಲ, ಅದು ಶಿಕ್ಷೆ ಇರಬಹುದು, ಮತ್ತೊಂದಿರಬಹುದು, ನಾನು ರೆಡಿ ಇದ್ದೀನಿ ಅನ್ನೋ ಮಾತನ್ನ ಮತ್ತೊಮ್ಮೆ ಪುನರುಚ್ಚರಿಸಿರುವಂತಹ ಭೀಮ 2 ಸಂಗತಿ ಮುಖ್ಯವಾಗಿ ಹೇಳಿದ್ದಾನೆ. ಏನು? 13ನೇ ಪಾಯಿಂಟ್ನಲ್ಲಿ 70 ಶವಗಳನ್ನ ನಾನು ಹೂತು ಹಾಕಿದ್ದೀನಿ ಅನ್ನುವಂಥದ್ದು. 13ನೇ ಪಾಯಿಂಟ್ನಲ್ಲಿ ಉತ್ಖನನ ಇನ್ನೂ ನಡೀತಿದೆ, ಇದುವರೆಗೂ ಏನು ಸಿಕ್ಕಿಲ್ಲ. ಇನ್ನೂ ಒಂದೇನಂದ್ರೆ, ಯಾರು ಹೂತಾಕಕ್ಕೆ ಹೇಳಿದ್ರು? ಭೀಮ ಹೇಳಿರೋ ಪ್ರಕಾರ ಏನು, ಒಂದು ಆ ಕ್ಷೇತ್ರ ಇದೆ, ಆ ಕ್ಷೇತ್ರದ ಮಾಹಿತಿ ಕಚೇರಿಯವರು ನನಗೆ ಇಂಥ ಜಾಗದಲ್ಲಿ ಹೆಣ ಇದೆ, ಹೋಗೂತಾಕು ಅಂತ ಹೇಳ್ತಿದ್ರು ಅನ್ನೋ ಮೂಲಕ ಹಿಂಗೆ ಬೊಟ್ಟು ಮಾಡಿ ತೋರಿಸಿದಾನೆ. ಇದುವರೆಗೂ ಭೀಮನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸಾಕಷ್ಟು ಮಾಧ್ಯಮಗಳು ಹೇಳಿದ್ವು. ಮತ್ತೆ ಅಲ್ಲಿ ಜಡ್ಜ್ ಮುಂದೆ ಹೇಳಿರುವಂತಹ ಹೇಳಿಕೆ, FIR ಕಾಪಿ ಎಲ್ಲವೂ ಕೂಡ ಇದನ್ನೇ ಹೇಳಿತ್ತು. ಈಗ ಮತ್ತೊಮ್ಮೆ ಭೀಮ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾನೆ ಇಂಡಿಯಾ ಟುಡೇ ಸಂದರ್ಶನದಲ್ಲಿ. ಇದು ಸತ್ಯ ಸುಳ್ಳು ಅನ್ನೋದು ಸೆಕೆಂಡ್ರಿ, ಆದ್ರೆ ಪ್ರತಿಪಾದನೆ ಮಾಡ್ತಿದ್ದಾನೆ. ಆ ಹೆಣ್ಣು ಮಕ್ಕಳ ಗೋಳಾಟ ಸಂಕಟ ನಂಗೆ ಕನ್ಸಲ್ಲಿ ಬರ್ತಿತ್ತು, ಆ ಕಾರಣಕ್ಕೋಸ್ಕರ ನಾನು ಬಂದಿದ್ದೀನಿ ಇಷ್ಟು ದಿನ ಆದ್ಮೇಲೆ ಆತ ಹೇಳ್ದ. ಹೇಳೋರು ಕೇಳೋರು ಏನಾದ್ರೂ ಮಾತಾಡ್ಕೊಂಡ್ಲಿ, ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ಲಿ ಅಂತ ಹೇಳಿದ್ದಾನೆ. ನಿಜಕ್ಕೂ ಆ ತಪ್ಪುಗಳೇ ಆಗಿದ್ರೆ, ಈ ಭೀಮ ಬಂದು ಹೇಳ್ತಿರುವಂತಹ ಮಾತುಗಳು ಸತ್ಯ ಆಗಿದ್ರೆ, ನಿಜಕ್ಕೂ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥದ್ದು ಮುಖ್ಯ. ಯಾಕಂದ್ರೆ ಈಗ ನೋಡಿ, ಯಾರು ಬೇರೆ ಬೇರೆ ಕೇಸುಗಳಲ್ಲಿ, ಒಂದು ಕಡೆ ಸೌಜನ್ಯ ಕೇಸ್ ಬಂದ್ರೆ ಅವ್ರ ತಾಯಿಯನ್ನ ಕೆಟ್ಟ ಕೊಳಕು ರೀತಿಯಲ್ಲಿ ಚಾರಿತ್ರ್ಯ ಹರಣ ಮಾಡುವಂತಹ ಕೆಲಸವನ್ನ ಒಂದಷ್ಟು ಪೇಜ್ಗಳು ಯಾಕೆ ಮಾಡ್ತಿವೆ? ಅವೇ ಪೇಜ್ಗಳು ಯಾಕೆ ಮಾಡ್ತಿವೆ? ಫಂಡ್ಗಿಂಡ್ ಆಗಿರಬಹುದಾ? ನೋಡಿ, ಇಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದಷ್ಟೇ ಒಂದು ವಾದ.
ಆದ್ರೆ ಆ ಹೆಣ್ಣು ಮಗಳು ಯಾಕೆ ಸತ್ಲು? ಆಕೆಗೆ ಯಾವುದೋ ಒಂದು ಹುಲಿ ಬಂದು ತಿನ್ಲಿಲ್ಲ, ಅಥವಾ ಆಕೆಗೆ ಯಾವುದೋ ಕೆಟ್ಟ ಕಾಯಿಲೆ ಬಂದು ಸಾಯ್ಲಿಲ್ಲ. ಸತ್ತಿದ್ಯಾಕೆ ಅನ್ನುವಂಥದ್ದು ಜಡ್ಜ್ಮೆಂಟ್ ಅಲ್ಲೂ ಇದೆ, ತೀರ್ಪಲ್ಲೂ ಇದೆ, ಮತ್ತೆ ತನಿಖಾಧಿಕಾರಿಗಳು ಕೊಟ್ಟಂತ ವರದಿಯಲ್ಲೂ ಇದೆ. ಆದಾಗ್ಯೂ ಆಕೆಯ ತಾಯಿಯನ್ನ ಕೆಟ್ಟದಾಗಿ ಬಿಂಬಿಸುವಂಥದ್ದು, ಇದಕ್ಕಿಂತಲೂ ಬೇಸರ ಅನ್ಸೋದು ವಯಸ್ಸಾದ ಒಬ್ಬ ವೃದ್ಧೆಯನ್ನ, ಆಕೆಗೆ ಮಕ್ಕಳಿಲ್ಲ, ಆಯ್ತು ಓಕೆ ಒಪ್ಕೊಳ್ಳೋಣ, ಆಕೆ ಇಂತಹ ಇಳಿ ವಯಸ್ಸಲ್ಲಿ ಆಕೆಯ ಚಾರಿತ್ರ್ಯ ಹರಣ ಮಾಡೋದಿದೆಯಲ್ಲ, ಆಕೆ ಅಲ್ಲಿದ್ಲು ಇಲ್ಲಿದ್ಲು ಅಂತವ್ರ ಜೊತೆಲಿದ್ಲು ಅಂತ ಎಷ್ಟು ಹೇಸಿಗೆಯ ಪತ್ರಿಕೋದ್ಯಮಕ್ಕೆ ಒಂದಷ್ಟು ಮಾಧ್ಯಮಗಳು ಹಿಡಿದಿವೆ ಅಂದ್ರೆ, ಆ ವಯಸ್ಸಿನ ತಾಯಂದಿರು ನಮ್ಮನೆಗಳಲ್ಲೂ ಇರ್ತಾರೆ, ಆ ವಯಸ್ಸಿನ ವೃದ್ಧೆಯರು ನಮ್ಮನೇಲೂ ಇರ್ತಾರೆ. ಅವ್ರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡೋದು ಬೇಕಾಗಿಲ್ವೇನು? ಕೋರ್ಟ್ ನೋಡ್ಕೊಳ್ಳುತ್ತೆ, ಅವ್ರು ತಪ್ಪು ಮಾಡಿದ್ರೆ ಸುಳ್ಳು ಹೇಳಿದ್ರೆ. ಆದ್ರೆ ಪತ್ರಿಕೋದ್ಯಮದ ಹೆಸರಿನಲ್ಲಿ ಆ ವೃದ್ಧೆಯನ್ನ ಅತ್ಯಂತ ನೀಚ ರೀತಿಯಲ್ಲಿ ಬಿಂಬಿಸುವಂತಹ ಕೆಲಸಕ್ಕೆ ಯಾರೆಲ್ಲ ಹೋಗಿದ್ದಾರೆ, ಅದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ನಿಜಕ್ಕೂ ಅನ್ನ ಕೈಗೆತ್ಕೊಂಡಾಗ ನಾಚಿಕೆ ಆಗ್ಬೇಕು ಆ ಅನ್ನ ಹೊಟ್ಟೆಯೊಳಗೆ ಹೋಗ್ಲಿಕ್ಕೆ, ಬಾಯೊಳಗೆ ಇಟ್ಕೊಳ್ಲಿಕ್ಕೆ. ಯಾಕಂದ್ರೆ ಎಷ್ಟು ಕೆಟ್ಟ ಮಟ್ಟದ ಪತ್ರಿಕೋದ್ಯಮ ನಡೀತಿದೆ ಅಂದ್ರೆ, ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗಿಂತ ಸ್ವತಂತ್ರ ಪತ್ರಕರ್ತರು ಒಂದು ನಿಜಾಯಿತಿಯ ಪತ್ರಿಕೋದ್ಯಮ ಮಾಡ್ತಿದ್ದಾರೆ. ಫಂಡು ಗಿಂಡು ಅವೆಲ್ಲ ಬೆಂಡು. ಅಲ್ಲೂ ಕೂಡ ಆರೋಪ ಮಾಡಿದ ಕೂಡಲೇ ಯಾರು ಕೂಡ ಒಪ್ಕೊಳ್ಳೋದಿಲ್ಲ, ಯಾಕಂದ್ರೆ ಸತ್ಯಾಸತ್ಯತೆ ಬೇಕು. ಎಲ್ರು ನೋಡಿ, ಆ ಕಡೆ ಫಂಡ್ ಹೋಗುತ್ತೆ, ಈ ಕಡೆ ಯಾರಿಗೋಗುತ್ತೆ ಫಂಡು? ಅದರಿಂದ ಏನ್ ಲಾಭ ಸಿಗುತ್ತೆ? ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತಾ? ಅದಾಗ್ಬೇಕು. ಇಂಡಿಯಾ ಟುಡೇ ಒಂದು ಸುದ್ದಿವಾಹಿನಿಯಲ್ಲಿ ಭೀಮ ಹೇಳ್ತಿರುವಂತಹ ಮಾತುಗಳು ಈ ಕೇಸನ್ನ ಮತ್ತೊಂದು ಎತ್ತರದ ಜಾಗಕ್ಕೆ ಎಳೆದೊಯ್ದಿದೆ. ಈಗ ಕೇಸ್ ಮುಗೀತು, ಬಿ ರಿಪೋರ್ಟ್ ಸಿ ರಿಪೋರ್ಟ್ ಅಂತೆಲ್ಲ ಪುಂಗಿದಂತಹ ಮಾಧ್ಯಮಗಳು ಯಾಕೆ ಈ ಕೆಲಸವನ್ನ ಮಾಡ್ಲಿಲ್ಲ? ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕನ್ನಡದಲ್ಲಿ ಭೀಮನನ್ನ ಮಾತಾಡಿಸುವಂತಹ ಪ್ರಯತ್ನ ಯಾಕೆ ಮಾಡ್ಲಿಲ್ಲ? ಭೀಮ ಒಪ್ಕೋಬೇಕು, ಭೀಮನಿಗೆ ವಿಶ್ವಾಸ ಬರಬೇಕು, ಇಲ್ಲಪ್ಪ ಈ ಜನ ನ್ಯಾಯದ ರೀತಿಯಲ್ಲಿ ಪತ್ರಿಕೋದ್ಯಮ ಮಾಡ್ತಿದ್ದಾರೆ ಅಂತ. ಈಗಲೂ ನಾನು ನನಗೆ ವೈಯಕ್ತಿಕವಾಗಿ ಒಬ್ಬ ಪತ್ರಕರ್ತನಾಗಿ ನನ್ಗನ್ಸುವಂಥದ್ದು, ನಮ್ಮ ಕನ್ನಡದ ಮಾಧ್ಯಮಗಳಿಗೆ ನಾಚಿಕೆ ಆಗ್ಬೇಕು. ಯಾಕೆ ಅಂದ್ರೆ, ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಒಂದು ಇಂಡಿಯಾ ಟುಡೇ ಇಲ್ಲಿನ ಕೇಸನ್ನ ಬಂದು ಮಾತಾಡ್ಸ ಹೋಗುತ್ತೆ ಅಂದ್ರೆ, ನಮ್ಮವ್ರು ಯಾಕೆ ಮಾತಾಡ್ಸ್ಲಿಲ್ಲ? ನಮ್ಮವರಿಗೆ ಆ ಕೇಸೇ ಬೇಕಾಗಿಲ್ಲ. ಯಾವುದೋ ದರ್ಶನ್, ಪವಿತ್ರ ಗೌಡ, ಮತ್ತೊಂದು ನಟ, ಆ ನಟನ ಮನೆಯಲ್ಲಿ ಯಾವುದೋ ಅವನ ಹೆಂಡತಿ ಜಗಳ, ಮತ್ತೊಂದು ಜಗಳ, ಮಗದೊಂದು ಜಗಳ. ಒಂದು ವೃದ್ಧೆಯನ್ನ ನಾವು ಚಾರಿತ್ರ್ಯ ಹರಣ ಮಾಡುವಂತಹ ಕೆಟ್ಟ ಕಚಡ ಪತ್ರಿಕೋದ್ಯಮ ಮಾಡ್ತಿದ್ದೀವಿ ಅಂದ್ರೆ, ಅಂತಹ ಪತ್ರಿಕೋದ್ಯಮ ಮಾಡೋದಕ್ಕಿಂತ ಹೊಲದಲ್ಲಿ ತಾಯಿಯ ಸೇವೆ ಮಾಡುವಂಥದ್ದು ದೊಡ್ಡ ಕೆಲಸ. ನಾಚಿಕೆ ಆಗ್ಬೇಕು ಮೇನ್ ಸ್ಟ್ರೀಮ್ ಮಾಧ್ಯಮಗಳೇ. ಅದರಲ್ಲೂ ಇಂತಹ ರೀತಿ ನೊಂದ ತಾಯಂದಿರ ನ್ಯಾಯ ಸಿಗುತ್ತೋ ಬಿಡುತ್ತೋ, ಅವ್ರು ಸುಳ್ಳು ಹೇಳ್ತಿರೋ ತಪ್ಪು ಹೇಳ್ತಾರೋ ಅದು ಬೇರೆ ಪ್ರಶ್ನೆ. ಆದ್ರೆ ಅವರ ಚಾರಿತ್ರ್ಯ ಹರಣ ಮಾಡುವಂತಹ ಅಪಪ್ರಚಾರದ ಒಂದು ಈ ದುಷ್ಟಕೂಟಗಳು ಮಾಡುವಂತಹ ಅಪಪ್ರಚಾರಕ್ಕಿಂತ ನೀಚಾತಿ ನೀಚವಾಗಿ ಆ ತಾಯಂದಿರನ್ನ ನಿಂದಿಸುವಂತಹ, ಚಾರಿತ್ರ್ಯಹರಣ ಮಾಡುವಂತಹ ಪತ್ರಕರ್ತರಿಗೆ ಮತ್ತು ಆ ಸುದ್ದಿ ಸಂಸ್ಥೆಗಳಿಗೆ ನಿಜಕ್ಕೂ ಮಾನ ಮರ್ಯಾದೆ ಏನೂ ಇಲ್ಲ. ಇದು ನಿಜವಾದ ಪತ್ರಿಕೋದ್ಯಮ ಅಲ್ಲ, ಸರಿಯಾದ ಕ್ರಮವೂ ಅಲ್ಲ.